ಹಲೋ ನಮಸ್ಕಾರ ಎಲ್ಲ ಪಿ ಜಿ ಸಿ ಟಿ ವಿದ್ಯಾರ್ಥಿಗಳಿಗೆ ಫೈನಲಿ ವೆರಿ ವೆಲ್ಕಮ್ ಬ್ಯಾಕ್. ಸಾಕಷ್ಟು ವಿದ್ಯಾರ್ಥಿಗಳು ಕ್ವಶನ್ ಮಾಡ್ತಾ ಇದ್ದೀರಾ, ಸರ್ ನಮ್ಮದು ಇವಾಗ ಏನು ಮಾಡಬೇಕು ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಮಗೇನು ಗೊತ್ತಾಗ್ತಾ ಇಲ್ಲ, ಇವಾಗ ಏನು ಫರ್ದರ್ ಸ್ಟೆಪ್ಸ್ ಇದೆ ಅಂತ ನೋಡಿ. ವಿದ್ಯಾರ್ಥಿಗಳ ರೀಸೆಂಟಾಗಿ ಪಿ ಜಿ ಸಿ ಟಿ ಮುಖಾಂತರ ನಿಮಗೆ ಒಂದು MB ಆಗಿರ್ಬೋದು MC ಆಗಿರ್ಬೋದು ರಿವೈಸರ್ ಕೀ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಒಂದು ಎಕ್ಸಾಂಪಲ್ ತೋರಿಸ್ತೇನೆ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತಪ್ಪ ಅಂದರೆ ಇಲ್ಲಿ ಕೂಡ ನೋಡ್ತಾ ಇರ್ಬೋದು MTech ದವರಿಗೆ ರಿವೈಸ್ಡ್ ಕೀ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನಿಮಗೆ MBA ರ್ಯಾಂಕು ಮತ್ತು MCA ರ್ಯಾಂಕ್ ಎಲ್ಲ ಕೊಡಬೇಕು ಮತ್ತು MTech ಎಲ್ಲ ಕೂಡ ನಿಮ್ಮದು ಸಪ್ರೇಟ್ ಒಂದು ರ್ಯಾಂಕ್ ಲಿಸ್ಟ್ ಕೊಟ್ಟರೆ ನಿಮಗೆ ಈಸಿ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಫರ್ದರ್ ಏನು ಬರುತ್ತೆ ಅಂದರೆ ಒಂದು ರ್ಯಾಂಕ್ ಲಿಂಕ್ ಬರುತ್ತೆ, ಆಮೇಲೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಆಮೇಲೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ತದನಂತರ ನಿಮಗೆ ಫೀಸ್ ಸ್ಟ್ರಕ್ಚರ್, ಈ ವರ್ಷದ ಎಷ್ಟು ಫೀಸ್ ಸ್ಟ್ರಕ್ಚರ್ ಆಗುತ್ತೆ ಪರ್ ಇಯರ್ಗೆ, ಓಕೆ ಅದು ಕೂಡ ಇನ್ಫಾರ್ಮ್ ಮಾಡ್ತಾರೆ. ಆ ನಂತರ ನಿಮಗೆ ವೆರಿ ಸೂನ್ ನಿಮಗೆ ಆನ್ಲೈನ್ ವೆರಿಫಿಕೇಷನ್ ಸ್ಲಿಪ್ಪನ್ನು ನಿಮಗೆ ಡೌನ್ ಮಾಡಲಿಕ್ಕೆ ಒಂದು ಲಿಂಕ್ ಕೊಡ್ತಾರೆ. ಅಲ್ಲಿ ಸೀಕ್ರೆಟ್ ಕೀ ಅಂತ ಇರುತ್ತೆ, ಅದ್ರ ಮುಖಾಂತರ ನೀವೇನು ಮಾಡಬೇಕು, ಲಾಗಿನ್ ಆಗಬೇಕು. ಓಕೆ, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ಕೂಡ ಕೊಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ. ಓಕೆ, ಸೊ ಮತ್ತು ಆ ನಂತರ ನಿಮಗೆ ಅಪ್ಲಿಕೇಶನ್ ಎಡಿಟ್ ಲಿಂಕ್ ಕೊಡ್ತಾರೆ, ಯು ಕ್ಯಾನ್ ಎಡಿಟ್ ದಟ್ ಟೈಮ್. ಓಕೆ, ಮತ್ತು ಎಕ್ಸ್ಟೆಂಡ್ ಕೂಡ ಮಾಡಿದ್ರು ಹೋದ ವರ್ಷ. ಆಮೇಲೆ ಫಸ್ಟ್ ರೌಂಡ್ ನಿಮಗೆ ಸ್ಕೆಡ್ಯೂಲ್ ಕೊಡ್ತಾರೆ, ಟೈಮ್ ಟೇಬಲ್. ಓಕೆ, ಬೇಕಂತ ಒಂದು ಓಪನ್ ಮಾಡಿ ತೋರಿಸ್ತಾನೆ ಯಾವ ರೀತಿ ಇರುತ್ತಂತ, ಆಯಿತಾ. ಆಮೇಲೆ ನಿಮಗೆ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಅದು ಕೂಡ ಬಿಡುಗಡೆ ಮಾಡ್ತಾರೆ. ಲೇಟ್ ಆನ್ ಫಸ್ಟ್ ಆಮೇಲೆ ನಿಮಗೆ ಅದ್ರ ತಕ್ಕಂಥ ಕಟ್ ಆಫ್ ಕೂಡ ಸಪ್ರೇಟ್ PDF ಕೊಡ್ತಾರೆ. ಆ ಕಟ್ ಆಫ್ ಮುಖಾಂತರ ನೀವು ಚೆಕ್ ಮಾಡ್ಕೋಬೇಕು. ಇಂದ ಕಡಿಮೆ ರ್ಯಾಂಕ್ ಇದ್ದವ್ರಿಗೆ ಅವರಿಗೆ ಸೀಟ್ ಸಿಗುತ್ತೆ ಅಂದರೆ ನಿಮ್ಗೆ ಕೂಡ ಆರಾಮ್ ಸಿಗುತ್ತೆ, ಯಾಕೆಂದ್ರೆ ನೀವು ಕೂಡ ಜಾಸ್ತಿ ಸ್ಕೋರನ್ನು ಮಾಡಿದ್ದೀರಾ. ಹಾಗಿದ್ಮೇಲೆ ಏನು ಮಾಡಬೇಕು, ನೀವು ಆ ಒಂದು ಕಾಲೇಜನ್ನು ನೀವು ಪ್ರಿಫರೆನ್ಸ್ ಆರ್ಡರ್ದಲ್ಲಿ ಫಸ್ಟ್ ಇಡಬೇಕು. ಡೆಫಿನೆಟ್ಲಿ ಏನು ಮಾಡ್ತಾರೆ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಅದು ಸಿಗುತ್ತೆ. ಓಕೆ, ಎನಿವೇ ಫಸ್ಟ್ ನಿಮಗೆ ಮಾಕ್ ರೌಂಡ್ ಬರ್ಬೋದು ಈ ವರ್ಷ, ಯಾಕೆಂದರೆ ಪ್ರತಿ ವರ್ಷ ಕೂಡ ಮಾಕ್ ರೌಂಡ್ ಇದ್ದೇ ಇರುತ್ತೆ. ಆ ನಂತರ ಫಸ್ಟ್ ರೌಂಡ್ ಎಲ್ಲ ಬಿಡ್ತಾರೆ. ಮಾಕ್ ಅಂದರೆ ಟ್ರಯಲ್, ಯಾವ ರೀತಿ ಕ್ರಿಕೆಟ್ ಆಡುವಾಗ ಟ್ರಯಲ್ ಬಾಲ್ ಅಂತ ಹೇಳ್ತೀವಲ್ಲ, ಆ ರೀತಿ ನಿಮಗೆ ಟ್ರಯಲ್ಗೋಸ್ಕರ ಒಂದು ಮಾಕ್ ಅಲಾಟ್ಮೆಂಟ್ ರೌಂಡ್ ಅಂತ ನಡೆಸ್ತಾರೆ. ಓಕೆ, ಸೊ ಇದು ಸ್ಕೆಡ್ಯೂಲ್, ಇದು ನಿಮಗೆ ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಅಂತ ಬಿಡ್ತಾರೆ. ಸೊ ಇಲ್ಲೇನು ಮೆನ್ಷನ್ ಮಾಡ್ತಾರೆ ಅಂದರೆ ಟೈಮ್ ಟೇಬಲ್. ಇವಾಗ ನೀವೇನಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಆಪ್ಷನ್ ಎಂಟ್ರಿ ಅಂದರೆ ನೀವು ಯಾವ ಕಾಲೇಜಸನ್ನು ಮೆನ್ಷನ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ 1 ಅಥವಾ 2 ದಿನ ನಿಮಗೆ ಟೈಮ್ ಕೊಡ್ತಾರೆ. ಆ ಟೈಮ್ ಒಳಗಡೆ ನೀವೇನು ಮಾಡಬೇಕು, ಆಪ್ಷನ್ ಎಂಟ್ರಿನ ಮಾಡಬೇಕು. ಆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಇಲ್ಲಿ ನಾನು ಹೇಳಿದ್ನಲ್ಲ ಈಗ ಜಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ, ಟ್ರಯಲ್ ರಿಸಲ್ಟ್ಸ್ ಅಂತ, ಅದು ರಿಯಲ್ ಅಲ್ಲ ರಿಸಲ್ಟ್ಸ್. ಓಕೆ, ಆ ನಂತರ ನಿಮಗೊಂದು ಸಬ್ಜೆಕ್ಟ್ ಟು ದ ಯುವರ್ ವಾಟ್ ಎವರ್ ಯು ಹ್ಯಾವ್ ಗಿವನ್ ದ ಆಪ್ಷನ್ಸ್, ಮತ್ತೆ ನೀವು ಪ್ರೊವಿಷನ್ ಟು ಚೇಂಜ್ ದ ಆಪ್ಷನ್ ಎಂಟ್ರಿ ಅಂತ ಕೊಡ್ತಾರೆ. ಓಕೆ, ಯು ಕ್ಯಾನ್ ಚೇಂಜ್ ದಟ್, ಯು ಕ್ಯಾನ್ ರೀಆರ್ಡರ್, ಯು ಕ್ಯಾನ್ ಗೋ ಟು ದ ನೆಕ್ಸ್ಟ್ ಫರ್ದರ್ ರೌಂಡ್ಸ್. ಓಕೆ, ಆ ನಂತರ ನಿಮಗೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ತಕ್ಷಣ ಯು ವಿಲ್ ಬಿ ಹ್ಯಾವಿಂಗ್ 4 ಚಾಯ್ಸಸ್, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಡೀಟೇಲ್ ವಿಡಿಯೋ ಬೇಕಂದ್ರೆ ನಾನು ಕಮೆಂಟಲ್ಲಿ ಮೆನ್ಷನ್ ಮಾಡುತ್ತೇನೆ. ಓಕೆ, ಆ ನಂತರ ಚಾಯ್ಸ್ ಎಂಟ್ರಿ ಕೊಡ್ತೀರಾ, ಈ ರೀತಿ ಬಿಗಿನ್ ಆಗುತ್ತೆ. ಲೇಟರ್ ನೀವು ಅಡ್ಮಿಷನ್ ಆಗ್ತೀರಾ. ಆಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂದರೆ ಸೆಕೆಂಡ್ ರೌಂಡ್ಗೆ ನೀವು ಭಾಗವಹಿಸಿ, ಇಲ್ಲಪ್ಪ ಅಂದರೆ ಥರ್ಡ್ ರೌಂಡ್ ಕೂಡ ಇರುತ್ತೆ. ಓಕೆ, ಅದೇ ಆಲ್ಸೋ ನೋನ್ ಆಸ್ ಕ್ಯಾಶುವಲ್ ವೇಕೆನ್ಸಿ ರೌಂಡ್. ಓಕೆ, ಆಯಿತಾ. ಸೊ ಇವಾಗ ಇನ್ನೊಂದು ವಿದ್ಯಾರ್ಥಿಗಳು ಭಾಳ ಜನ ನನಗೆ ಕಮೆಂಟ್ ಮಾಡಿದ್ದೀರಾ, ಎಷ್ಟು ನಮಗೆ ರ್ಯಾಂಕ್ ಸಿಗ್ಬೋದು, ಯಾವ ಕಾಲೇಜ್ ಸಿಗ್ಬೋದು ಭಾಳ ಜನ ಕೇಳಿದ್ದೀರಾ. ಓಕೆ, ಕೆಲವೊಬ್ರು ಸರ್ ಈ ಕ್ವಶನ್ ರಾಂಗ್ ಇದೆ ಆದರೂ ಕೂಡ ಅವರು ಕರೆಕ್ಟ್ ಅಂತ ಹಾಕಿದ್ದೀರಾ ಅಂತ ಭಾಳ ಜನ ಕೇಳಿದ್ದೀರಾ. ನೋಡಿ ವಿದ್ಯಾರ್ಥಿಗಳು, ಸದ್ಯ ಮಟ್ಟಕ್ಕೆ ಯಾರು ಕೂಡ ರ್ಯಾಂಕ್ ಬಗ್ಗೆ ಅಷ್ಟೊಂದು ತೆರಿಗೆ ಕೆಡಿಸ್ಕೊಳ್ಳಬೇಡಿ. ಎಷ್ಟೇ ರ್ಯಾಂಕ್ ಇದ್ದರೂ ಕೂಡ ಕರೆಕ್ಟಾಗಿ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಸ್ಮಾರ್ಟಾಗಿ ನೀವು ಅದನ್ನ ಗೇಮನ್ನು ಆಡಿದರೆ ಒಳ್ಳೆ ನಿಮಗೆ ಕಾಲೇಜ್ ಸಿಗುತ್ತೆ. ಓಕೆ, ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಸದ್ಯ ಮಟ್ಟಕ್ಕೆ ಬಿ ರಿಲ್ಯಾಕ್ಸ್ಡ್, ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಓಕೆ, ಐ ವಿಲ್ ಅಪ್ಡೇಟ್ ಯು ಎವ್ರಿಥಿಂಗ್. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ರೀಸೆಂಟಾಗಿ ಏನೂ ಕೂಡ ಕೊಟ್ಟಿಲ್ಲ. ನಾನು ಹೇಳ್ದಂಗೆ ನೆಕ್ಸ್ಟ್ ನಿಮಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ಆಮೇಲೆ ಫೀಸ್ ಸ್ಟ್ರಕ್ಚರ್ ಬರಬೇಕು, ಆಮೇಲೆ ನಿಮಗೆ ಸಪ್ರೇಟಾಗಿ MBA MCA ರ್ಯಾಂಕ್ ಎಲ್ಲ ಬರಬೇಕು. ಆ ನಂತರ ನಿಮಗೆ MTech ಆಗಿರ್ಬೋದು ಎಲ್ಲ ಕೂಡ ನಿಮಗೆ ಒಂದು ಎಡಿಟ್ ಆಪ್ಷನ್ ಕೊಡ್ತಾರೆ. ಲೇಟರ್ ಆನ್ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಅಥವಾ ಇದು ಏನಿದೆ ಇರುತ್ತಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಚಾಲೂ ಆಗುತ್ತೆ. ಓಕೆ, ಸೊ ಇಫ್ ನೋಡೋ ಚಾನಲ್ ಪ್ಲೀಸ್ ಎಲ್ಲ ಕೂಡ ಒಂದು ಲೈಕ್ ಇರಲೇಬೇಕು, ಲೈಕ್ ಮಾಡಿ, ಅದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಎಲ್ಲರೂ ಇವಾಗ ಎಷ್ಟು ಮಾರ್ಕ್ಸನ್ನು ಪಡೆದಿರಾ ಅಂತ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ವಿ ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.